10ನೇ ತರಗತಿಯವರಿಗಾಗಿ ಗಣಿತದಲ್ಲಿ ಸಮಾಂತರ ಶ್ರೇಣಿಗಳು ಪಾಠದಲ್ಲಿ ಒಂದಂಗಕ್ಕೆ ಬರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ. ಸೊ ಖಂಡಿತವಾಗಿ ತಾವೆಲ್ಲರೂ ಕೂಡ ವಿಡಿಯೋವನ್ನು ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಲಿಕ್ಕೆ ಮರೆಯದಿರಿ. ಸೊ ಇನ್ನು ಮುಂದೆ ನಾವು ನಿಮಗೆ ಗಣಿತದಲ್ಲಿನೂ ಕೂಡ ವಿಡಿಯೋಗಳನ್ನು ಕೊಡ್ತೀವಿ. ಖಂಡಿತವಾಗಿ ಈ ಪಾಠದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಈ ವಿಡಿಯೋಗಳ ಮೂಲಕ ನಿಮಗೆ ಯಾವೆಲ್ಲ ಕಾನ್ಸೆಪ್ಟ್ಗಳನ್ನು ನೆನಪಿನ ಇಟ್ಕೊಳ್ಬೇಕು, ಯಾವ ಕಾನ್ಸೆಪ್ಟ್ಗಳನ್ನು ಓದಿದರೆ ನಿಮಗೆ ಅಂಕಗಳು ಬರ್ತದೆ ಅನ್ನೋದನ್ನು ಖಂಡಿತವಾಗಿ ನಾವು ನಿಮಗೆ ವಿಷಯವನ್ನು ಹಂಚ್ತೀವಿ. ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ಸಮಾಂತರ ಶ್ರೇಣಿಯಲ್ಲಿ ಏನೆಲ್ಲ ತಾವುಗಳು ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತಂದರೆ, ಮೊದಲಿಗೆ ಸಮಾಂತರ ಶ್ರೇಣಿಯ ಅರ್ಥ ಏನಿದೆ. ಸಮಾಂತರ ಶ್ರೇಣಿಯ ಅರ್ಥ ಅಂದರೆ, ಮೊದಲನೇ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಪಡೆಯುವ ಸಂಖ್ಯಾ ಪಟ್ಟಿಗೆ ಸಮಾಂತರ ಶ್ರೇಣಿ ಅಂತೀವಿ. ಆ ಸ್ಥಿರ ಸಂಖ್ಯೆಗೆ ಸಾಮಾನ್ಯ ವ್ಯತ್ಯಾಸ ಅಂತೀವಿ. ಉದಾಹರಣೆಗಾಗಿ ಶ್ರೇಣಿಗಳಿಗೆ ಕೊಡಬೇಕಾದ್ರೆ ಸಮಾಂತರ ಶ್ರೇಣಿಗೆ 1 2 3 4 100 80 60 -3 -2 -1 ಈ ಥರ ತಾವೇನು ಮಾಡಬೇಕಪ್ಪ ಅಂತಂದರೆ ಉದಾಹರಣೆಗಳನ್ನು ಕೊಡ್ಬೋದು. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಸಮಾಂತರ ಶ್ರೇಣಿಯ ಪದಗಳನ್ನು ಯಾವಾಗಲೂ A1 A2 A3 A4 AN ಅಂತಲೇ ಸೂಚಿಸ್ತಾರೆ. ಸಾಮಾನ್ಯ ವ್ಯತ್ಯಾಸ D ಇರ್ತದೆ, ಅದನ್ನು A2 - A1 ಅಥವಾ A3 - A2 ಅಂತ ಕಂಡುಹಿಡಿತೀವಿ. ಅದನ್ನು AN - AN+1 AN+1 AN ಅಂತಲೂ ಕೂಡ ಕಂಡು ಹಿಡಿತೀವಿ. ಅಷ್ಟೇ ಅಲ್ಲದೆ ಸಮಾಂತರ ಶ್ರೇಣಿಯ ಮೊದಲ ಪದ A ಮತ್ತು ಸಾಮಾನ್ಯ ವ್ಯತ್ಯಾಸ D ಆದಾಗ ಇವೆಲ್ಲ ಸೂತ್ರಗಳನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಇಂಪಾರ್ಟೆಂಟ್ ಇದೆ. ವಿಶೇಷವಾಗಿ n ಪದ ಕಂಡುಹಿಡಿತಕ್ಕಂಥ ಸೂತ್ರ AN+1 AN = A+n-1 × D. ಇದು ಒಂದು. n ಪದಗಳ ಕಂಡುಹಿಡಿತಕ್ಕಂಥ ಸೂತ್ರ SN = n/2 2A + n-1 × D. ಇದು ಮೋಸ್ಟ್ ಇಂಪಾರ್ಟೆಂಟ್ ಇವು ಸೂತ್ರಗಳು ಇದ್ದಾವೆ. ಇವೆರಡನ್ನು ಕೂಡ ತಾವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಇದ್ರ ಮೇಲೇ ಲೆಕ್ಕಗಳಾಗ್ತವೆ. ಇನ್ನು ಈ ಲೆಕ್ಕಗಳನ್ನು ಸಹಿತ ಕೂಡ ಕೆಲವೊಂದು ಸರಿ ಬರ್ಬೋದು. ಈ ಸೂತ್ರಗಳನ್ನು ಸಹಿತ ತಾವು ನೆನಪಿನಲ್ಲಿ ಇಟ್ಕೊಳ್ರಿ. ಇನ್ನು ಸಮಾಂತರ ಮಾಧ್ಯಮವನ್ನು ಕಂಡುಹಿಡಬೇಕಾದ್ರೆ ನಾವು ಯಾವ ಸೂತ್ರ ಬಳಸ್ತೀವಿ ಅಂದರೆ B = AC/2 ಅಂತಕ್ಕಂಥ ಸೂತ್ರವನ್ನು ಬಳಸ್ತೀವಿ. ಹಾಗಾದರೆ ನಿಮಗೆ 1 ಮಾರ್ಕಿನ ಕ್ವಶನ್ಸ್ಗಳನ್ನು ಯಾವುದು ಆನ್ಸರ್ಸ್ ಇದೆ, ಯಾವ ಕ್ವಶನ್ಸ್ ಇದೆ ಅನ್ನೋದನ್ನು ಹೇಳ್ತೀನಿ. ನೀವುಗಳು ಸಹಿತ ಪ್ರಿಪ್ರೇಷನನ್ನು ಮಾಡಿ ಬಿಡಿಸಿ. ಕೊಟ್ಟವುಗಳಲ್ಲಿ ಯಾವ ಶ್ರೇಣಿ ಸಮಾಂತರ ಶ್ರೇಣಿಗೆ ಉದಾಹರಣೆ ಆಗಿದೆ ಅಂತ ಕೇಳಿದ್ದಾರೆ. B159 ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ 852 - 1 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕೇಳಿದ್ದಾರೆ. ಇದರ ಸಾಮಾನ್ಯ ವ್ಯತ್ಯಾಸ A-3 ಆಗ್ತದೆ. ಮೂರನೇ ಪ್ರಶ್ನೆ 193 86 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕೇಳಿದ್ದಾರೆ. ಇದರ ಉತ್ತರ ಬರ್ತದೆ SD-7. ನಾಲ್ಕನೇ ಪ್ರಶ್ನೆ 5 3 1 - 1 ಈ ಸಮಾಂತರ ಶ್ರೇಣಿಯಲ್ಲಿನ ಸಾಮಾನ್ಯ ವ್ಯತ್ಯಾಸ ಕೇಳಿದ್ದಾರೆ. ನಾಲ್ಕನೇ ಪ್ರಶ್ನೆ ಉತ್ತರ ಬರ್ತದೆ A-2. ಐದನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ AN = 24 - 3n ಆದಾಗ ಆ ಶ್ರೇಣಿಯ ಎರಡನೇ ಪದ ಎಷ್ಟಾಗಿರ್ತದೆ ಅಂತ ಕೇಳಿದ್ದಾರೆ. ಇದರಲ್ಲಿ ಆಪ್ಷನ್ A 18 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಇವೆಲ್ಲ ಕ್ವಶನ್ಸ್ಗಳನ್ನ ಚೆನ್ನಾಗಿ ತಾವು ಬಿಡಿಸ್ಕೊಂಡು ಹೋಗಿ ವಿದ್ಯಾರ್ಥಿಗಳೇ. ಓಕೆ, 100% ನಿಮ್ಗೆ ಏನಾಗ್ತದಪ್ಪ ಅಂದರೆ ನಿಮ್ಮ ಎಕ್ಸಾಮ್ಗೆ ನಿಮಗೆ ಸ್ಕೋರ್ ಆಗ್ತದೆ. ಈ ಲೆಕ್ಕಗಳನ್ನು ಸಹಿತ ತಾವುಗಳು ಏನು ಮಾಡಬೇಕು, ಬಿಡಿಸ್ತಾನೆ ಹೋಗಬೇಕು. ಆರನೇ ಪ್ರಶ್ನೆಗೆ ಹೋಗೋಣ. ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ 5n+3 ಆದಾಗ ಆ ಸಮಾಂತರ ಶ್ರೇಣಿಯ ಮೂರನೇ ಪದ ಎಷ್ಟಿರ್ತದೆ ಅಂತ ಕೇಳಿದ್ದಾರೆ. B-18 ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 7. ಒಂದು ಶ್ರೇಣಿಯ ಎನ್ನನೇ ಪದ 4n² - 1 ಆದರೆ ಎಂಟನೇ ಪದ ಕೇಳಿದ್ದಾರೆ. ಏಳನೇ ಪ್ರಶ್ನೆಯ ಉತ್ತರ D ಆಗ್ತದೆ 255. ಪ್ರಶ್ನೆ 8. ಒಂದು ಸಮಾಂತರ ಶ್ರೇಣಿಯ ಎನ್ನನೆಯ ಪದ AN = 3n+6 ಆದರೆ ಎಂಟನೇ ಪದ ಎಷ್ಟಿರ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ C 30. ಪ್ರಶ್ನೆ 9. ಒಂದು ಸಮಾಂತರ ಶ್ರೇಣಿಯ ಎನ್ನನೆಯ ಪದ AN = 3n - 2 ಆದರೆ ಒಂಬತ್ತನೇ ಪದ ಕೇಳಿದ್ದಾರೆ. ಅದರಲ್ಲಿ ಆಪ್ಷನ್ ನಂಬರ್ D ಇದೆ 25 ಅಂತಕ್ಕಂಥದ್ದು ರೈಟ್ ಆನ್ಸರ್. ಅದು ಉತ್ತರ ಹೇಗೆ ಗೊತ್ತು ಅನ್ನೋದನ್ನು ಬಿಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಿ. ಏಕೆಂದರೆ ಇವೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇದಾವೆ. ಇದೇ ಟೈಪ್ ಕ್ವಶನ್ಸ್ಗಳು ನಿಮ್ಮ ಕ್ವಶನ್ ಪೇಪರಲ್ಲಿ ಬರ್ತಾವೆ. 10ನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಎನ್ನನೆಯ ಪದ 2n = 4n+5 ಆದಾಗ ಆ ಶ್ರೇಣಿಯ ಮೂರನೇ ಪದ ಎಷ್ಟು ಅಂತ ಕೇಳಿದ್ದಾರೆ. 10ನೇ ಪ್ರಶ್ನೆಯ ಉತ್ತರ ಆಯ್ಕೆ D ಬರ್ತದೆ 17 ಅಂತಕ್ಕಂಥದ್ದು ರೈಟ್ ಆನ್ಸರ್. 11. ಒಂದು ಸಮಾಂತರ ಶ್ರೇಣಿಯ ಎನ್ನನೆಯ ಪದ AN = 4n+5 ಆದಾಗ ಐದನೇ ಪದ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ.
11ನೇ ಪ್ರಶ್ನೆಯ ಉತ್ತರ ಸಿ 25. 12. ಒಂದು ಸಮಾಂತರ ಶ್ರೇಣಿಯಲ್ಲಿ an = 2n+1 ಆದಾಗ ಆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕೇಳಿದ್ದಾರೆ. ಅದರಲ್ಲಿ ಆಪ್ಷನ್ ಸಿ ಬರ್ತದೆ 2 ಅಂತಕ್ಕಂಥದ್ದು ರೈಟ್ ಆನ್ಸರ್. 13ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಎನ್ನನೆಯ ಪದ an = 7 - 4n ಆದರೆ ಆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಕೇಳಿದ್ದಾರೆ. ಅದರಲ್ಲಿ ಬಿ ಇದೆ -4 ಅಂತಕ್ಕಂಥದ್ದು ರೈಟ್ ಆನ್ಸರ್. 14ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿ 5, 9, 13ನೇ ಆದಾಗ 10ನೇ ಪದವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಸಿ 41 ರೈಟ್ ಆನ್ಸರ್. 15ನೇ ಪ್ರಶ್ನೆ, -3, -1, 1, 3 ಈ ಸಮಾಂತರ ಶ್ರೇಣಿಯ 10ನೇ ಪದವನ್ನು ಕೇಳಿದ್ದಾರೆ. 15ರಲ್ಲಿ ಆಪ್ಷನ್ ಡಿ 15 ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 16, 1, 5, 9, 13 ಈ ಸಮಾಂತರ ಶ್ರೇಣಿಯ 20ನೇ ಪದ ಕೇಳಿದ್ದಾರೆ. 16ನೇ ಪ್ರಶ್ನೆ ಬರ್ತದೆ ಆಯ್ಕೆ ಎ 77 ಅಂತಕ್ಕಂಥದ್ದು ರೈಟ್ ಆನ್ಸರ್. 17ನೇ ಪ್ರಶ್ನೆ, -3, -1, 1, 3 ಈ ಸಮಾಂತರ ಶ್ರೇಣಿಯ 11ನೇ ಪದ ಕೇಳಿದ್ದಾರೆ. 17ನೆಯ ಉತ್ತರ ಡಿ 17. 18ನೇ ಪ್ರಶ್ನೆ, 0, 4, 8, 12 ಈ ಸಮಾಂತರ ಶ್ರೇಣಿಯಲ್ಲಿನ 10ನೇ ಪದ ಕೇಳಿದ್ದಾರೆ. ಅದು ಎ 36. 19ನೇ ಪ್ರಶ್ನೆ, Sn = 50, Sn-1 = 42 ಆದರೆ an ನ ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಡಿ 8 ಅಂತಕ್ಕಂಥದ್ದು ಉತ್ತರ ಬರ್ತದೆ. ಒಂದು ಸಮಾಂತರ ಶ್ರೇಣಿಯ ಮೊದಲ 15 ಪದಗಳ ಮೊತ್ತ ಮತ್ತು 14 ಪದಗಳ ಮೊತ್ತ 465 ಮತ್ತು 406 ಕ್ರಮಾನುಗತವಾಗಿ ಇದ್ದಾವೆ. ಹಾಗಾದರೆ 15ನೇ ಪದ ಎಷ್ಟಿರ್ತದೆ ಅಂತ ಕೇಳಿದ್ದಾರೆ. 59. 21ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತ 155, ಅದೇ ಶ್ರೇಣಿಯ ಮೊದಲ 9 ಪದಗಳ ಮೊತ್ತ 126 ಆದಾಗ ಶ್ರೇಣಿಯ 10ನೇ ಪದ ಕೇಳಿದ್ದಾರೆ. ಆಪ್ಷನ್ ಸಿ 29 ಅಂತಕ್ಕಂಥದ್ದು ರೈಟ್ ಆನ್ಸರ್. ಇನ್ನು ಮತ್ತೆ ನಾನು ನಿಮಗೆ ಇನ್ನೊಂದಿಷ್ಟು ಪ್ರಶ್ನೆಗಳನ್ನು ನೋಡ್ತೀನಿ, ತೋರಿಸ್ತೀನಿ. 1 ಮಾರ್ಕ್ದು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ, ನೋಡ್ಕೊಂಡು ಹೋಗಿ. 22, ಒಂದು ಸಮಾಂತರ ಶ್ರೇಣಿಯ ಮೊದಲನೆಯ ಪದ ಹಾಗೂ ಕೊನೆಯ ಪದಗಳು ಕ್ರಮವಾಗಿ ಎ ಮತ್ತು ಐ ಆದರೆ ಆ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಕಂಡುಹಿಡಿತಕ್ಕಂಥ ಸೂತ್ರ ಕೇಳಿದ್ದಾರೆ. ಸಿ ಇದೆ Sn = n a+1/2 ಅಂತಕ್ಕಂಥದ್ದು ರೈಟ್ ಆನ್ಸರ್. 23, ಮೊದಲ n ಬೆಸ ಸಂಖ್ಯೆಗಳ ಮೊತ್ತ ಕಂಡುಹಿಡಿಬೇಕು. ಧನ ಬೆಸ ಸಂಖ್ಯೆಗಳ ಮೊತ್ತ ಕಂಡುಹಿಡಿಬೇಕಾದ್ರೆ ಸೂತ್ರ ಕೇಳಿದ್ದಾರೆ. 23ರಲ್ಲಿ ಡಿ ಇದೆ Sn = n². 24, ಒಂದು ಸಮಾಂತರ ಶ್ರೇಣಿಯಲ್ಲಿ S1 5 ಇದೆ, S2 12 ಆದರೆ ಸಾಮಾನ್ಯ ವ್ಯತ್ಯಾಸ ಕೇಳಿದ್ದಾರೆ. 24ನೆಯ ಪ್ರಶ್ನೆ ಸಿ 2 ಅಂತಕ್ಕಂಥದ್ದು ರೈಟ್ ಆನ್ಸರ್. 25, 2x14 ಸಮಾಂತರ ಶ್ರೇಣಿಯಲ್ಲಿದ್ದಾಗ x ನ ಬೆಲೆ ಕೇಳಿದ್ದಾರೆ. 25ರ ಉತ್ತರ ಬರ್ತದೆ ಆಪ್ಷನ್ ಡಿ 8. 26ನೇ ಪ್ರಶ್ನೆ, 8x20 ಈ ಸಮಾಂತರ ಶ್ರೇಣಿಯಲ್ಲಿ x ನ ಬೆಲೆ ಕೇಳಿದ್ದಾರೆ. 26ರ ಪ್ರಶ್ನೆಯ ಉತ್ತರ 14. 27 ಇದೆ, 4x10 ಸಮಾಂತರ ಶ್ರೇಣಿಯಲ್ಲಿ x ನ ಬೆಲೆಯನ್ನು ಕೇಳಿದ್ದಾರೆ. 27ರ ಉತ್ತರ ಡಿ 7 ಆಗ್ತದೆ. 28ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಪದಗಳು 18, ಎ ಬಿ -3 ಹಾಗಾದರೆ a+b ಕೇಳಿದ್ದಾರೆ. 28ನೇ ಪ್ರಶ್ನೆ ಬರ್ತದೆ ಬಿ 15. 29ನೇ ಪ್ರಶ್ನೆ, x 8, 11 yಗಳು ಒಂದು ಸಮಾಂತರ ಶ್ರೇಣಿಯ ಅನುಕ್ರಮ ಪದಗಳಾದರೆ x ಮತ್ತು yಗಳ ಬೆಲೆಗಳು ಏನಿರ್ತವೆ ಅಂತ ಕೇಳಿದರೆ. 29 ಡಿ 5 ಮತ್ತು 14. 30ನೇ ಪ್ರಶ್ನೆ, 4 a b 28 ಪದಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ b ನ ಬೆಲೆ ಕೇಳಿದ್ದಾರೆ. 30ನೇ ಪ್ರಶ್ನೆ ಉತ್ತರ ಎ 20. 31ನೇ ಪ್ರಶ್ನೆ ನೋಡೋಣ. ಎಸ್ 7 ಎ ಬಿ 22 ಕ್ರಮಾನುಗತ ಪದಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎ ಬಿಗಳ ಬೆಲೆಗಳು ಎಷ್ಟಿರ್ತದೆ ಅಂತ ಕೇಳಿದ್ರು. ಅದರಲ್ಲಿ ಬಿ 12 ಮತ್ತು 17. 32ನೇ ಪ್ರಶ್ನೆ, ಎರಡು ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಸಮ. ಮೊದಲ ಶ್ರೇಣಿಯ ಮೊದಲ ಪದ 5, ಎರಡನೇ ಶ್ರೇಣಿಯ ಮೊದಲ ಪದ 8 ಆದರೆ ಆ ಶ್ರೇಣಿಗಳ ಮೂರನೇ ಪದಗಳ ವ್ಯತ್ಯಾಸ ಕೇಳಿದರೆ. 32ರಲ್ಲಿ ಬಿ 3 ಬರ್ತದೆ. 33ರಲ್ಲಿ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ n ಪದಗಳ ಮೊತ್ತದ ಸೂತ್ರ Sn = 3n² + 10 ಆದರೆ ಆ ಶ್ರೇಣಿಯ ಮೂರನೇ ಪದ ಕೇಳಿದ್ರು. ಸ್ನೇಹಿತರೆ ಉತ್ತರ ಬರ್ತದೆ ಬಿ 16 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇಷ್ಟು ಸಮಾಂತರ ಶ್ರೇಣಿಗಳು ಪಾಠದಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ 1 ಮಾರ್ಕ್ ಕ್ವಶನ್ಸ್ ನೋಡಿದ್ದೀವಿ. ಮುಂದಿನ ವಿಭಾಗದಲ್ಲಿ ನಾನು ಮತ್ತೆ ಏನು ಮಾಡ್ತೀನಿ, ಇನ್ನೊಂದಿಷ್ಟು ಪ್ರಶ್ನೆಗಳ ಉತ್ತರಗಳೊಂದಿಗೆ ಬರ್ತೀನಿ ಅಂತ ಹೇಳ್ತಾ, ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ